ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ತ್ಯಾಜ್ಯವನ್ನ ತೆರವುಗೊಳಿಸಿದ ನಗರಸಭಾ ಸಿಬ್ಬಂದಿ. ಈಗ ವಾರ್ತೆಗಳ ವಿವರ. ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ 60 ಹಾಸಿಗೆ ಆಸ್ಪತ್ರೆಯ ಆವರಣದಲ್ಲಿ ಡಣಾಪುರದ ಬಿಎಂಎಂ ಕಂಪನಿಯಿಂದ ವಸತಿ ಗೃಹ ಹಾಗೂ ಲ್ಯಾಂಡ್ರಿ ಕಟ್ಟಡವನ್ನು ನಿರ್ಮಿಸಿಕೊಡಲಾಗಿದೆ. ಈ ಭಾಗವಾಗಿ ಸಂಸದ ಇ ತುಕಾರಾಂ ಹಾಗೂ ಶಾಸಕ ಎಚ್ಆರ್ ಗವಿಯಪ್ಪನವರಿಂದ ಉದ್ಘಾಟಿಸಲಾಯಿತು. ಹೀಗೆ ದಿನಾಂಕ 14ರಂದು ತಾಯಿ ಮತ್ತು ಮಕ್ಕಳ 60 ಹಾಸಿಗೆ ಆಸ್ಪತ್ರೆಗೆ ಆಗಮಿಸಿದ ಸಂಸದ ತುಕಾರಾಂ, ಶಾಸಕ ಎಚ್ಆರ್ ಗವಿಯಪ್ಪ ಹಾಗೂ ಬಿಎಂಎಂ ಕಂಪನಿಯ ಅಧಿಕಾರಿಗಳಿಂದ ರಿಬ್ಬನ್ ಕತ್ತರಿಸುವ ಮೂಲಕ ವಸತಿ ಗೃಹ ಹಾಗೂ ಲ್ಯಾಂಡ್ರಿ ಕಟ್ಟಡವನ್ನು ಉದ್ಘಾಟಿಸಿದರು. ಬಳಿಕ ಶಾಸಕ ಎಚ್ಆರ್ ಗವಿಯಪ್ಪನವರು ಮಾತನಾಡಿ 2 ಕೋಟಿ ವೆಚ್ಚದ ಮೊತ್ತದಲ್ಲಿ ವಸತಿ ಗೃಹ ಹಾಗೂ ಲ್ಯಾಂಡ್ರಿ ಕಟ್ಟಡವನ್ನ ಕಟ್ಟಿಸಿ ಕೊಡುವುದರ ಜೊತೆಗೆ 2 ಆಂಬ್ಯುಲೆನ್ಸ್ ಮತ್ತು 2 ಶವಾಗಾರ ವಾಹನವನ್ನ ನೀಡಿರುವ ಬಿಎಂಎಂ ಕಂಪನಿಗೆ ಅಭಿನಂದನೆ ತಿಳಿಸಿದರು. ನಮ್ಮ ಹೊಸಪೇಟೆಗೆ ತಾಯಿ ಮಕ್ಕಳ ಹೆರಿಗೆ ಹಾಸ್ಪಿಟಲ್ಗೆ ಬಿಎಂಎಂ ಕಂಪನಿಯವರು ಒಂದು ಡಾರ್ಮೆಟ್ರಿ ಬಂದದ್ದು ತಂದೆ ತಾಯಂದರಿಗೆ ಉಳ್ಕೊಳ್ಳೋಕ್ಕೆ ಒಂದು ಸ್ಥಳ ಮಾಡಿಕೊಟ್ಟಿದ್ದಾರೆ. ಭಾಳ ಅವಶ್ಯಕತೆ ಇತ್ತು. ಹಾಗಾಗಿ ಇದನ್ನು 2 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಇವತ್ತು ಚಾಲನೆ ಮಾಡಿದ್ದೀವಿ. ಎಲ್ಲ ತಾಯಂದರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರು ನಿಮ್ಮ ಜೊತೆಗೆ ಬರ್ತಾರ ಅವ್ರಿಗೆಲ್ಲರಿಗೂ ತಂದೆ ತಾಯಿಯರು ಯಾರು ಬರ್ತಾರೋ ಅವ್ರಿಗೆ ಉಳ್ಕೊಳ್ಳೋಕೆ ಒಂದು ಸ್ಥಳ ಒಂದಾಗಿದೆ. ಅದೆಲ್ಲ ಕಂಪ್ಲೀಟ್ BMM ಫ್ಯಾಕ್ಟ್ರಿ ಅವರು ಒಂದು 4 ಕೋಟಿ ಕಾಸ್ಟ್ನಲ್ಲಿ ಅವರೆಲ್ಲ ಮಾಡಿದ್ದಾರೆ. ಅದ್ರ ಜೊತೆಗೆ 2 ಆ್ಯಂಬುಲೆನ್ಸು ಪ್ಲಸ್ ಒಂದು ಮಾರ್ಚರಿ ವ್ಯಾನ್ಸ್ ಒಂದು 2 ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋದು ಅವ್ರಿಗೆ ಶುಭ ಕೋರ್ತಾ ಇದ್ದೀನಿ. ಯಾಕಂದರೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅವರು ನಮಗೊಂದು ದೊಡ್ಡ ಸೇವೆ ಆದಂಗೆ ಆಯಿತು. ಅದ್ರ ಜೊತೆಗೆ ನಾವು ಅವ್ರನ್ನ ಅದೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಸ್ವಲ್ಪ ಮೇಂಟೆನೆನ್ಸ್ ಕೂಡ ಸ್ವಲ್ಪ ಮಾಡಿರಿ. ನಮ್ಮ ಕೈನಿಂದ ಎಷ್ಟಾಗುತ್ತೆ ನಾವು ಮಾಡ್ತೀವಿ. ಬಟ್ ಡಿಪಾರ್ಟ್ಮೆಂಟ್ ಅವರು ಟೇಕಪ್ ಮಾಡಬೇಕಾಗತ್ತೆ. ಎಲ್ಲ ಅವ್ರ ಮೇಲೆ ಹಾಕ್ಲಿಕ್ಕೆ ಆಗಂಗಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಅವರು ಮಾಡ್ತಾರೆ. ಹಾಗಾಗಿ ಅವರು ಕೊಟ್ಟಿದ್ದು, ಅವ್ರು ದಾನ ಮಾಡಿದ್ದು ಅವ್ರ ಕಂಪನಿಗೆ ಮತ್ತು ನಮ್ಮ ದಿನೇಶ್ ಸಿಂಘ್ವಿ ಅವರಿಗೆ ಮತ್ತು JSW ಕಂಪನಿಯವರಿಗೆ ಮತ್ತು ಎಲ್ಲ ಅದಕ್ಕಿಂತ ಮುಖ್ಯ ಗಣೇಶ್ ಹೆಗಡೆ ಅವರಿಗೆ ಇವತ್ತು ನಮ್ಮ ಕ್ಷೇತ್ರಕ್ಕೆ, ನಮ್ಮ ಹೊಸಪೇಟೆ ನಗರಕ್ಕೆ ಇದೇನು ಕೊಡುಗೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಶುಭ ಕೋರ್ತಾ ಇದ್ದೀನಿ. ಬಳಿಕ ಸಂಸದ ಇ ತುಕಾರಾಂ ರವರು ಮಾತನಾಡಿ, ಎಂಪಿ ಗ್ರಾಂಟ್ನಲ್ಲಿ ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗೆ ತಲಾ ಒಂದೊಂದರಂತೆ ಐಸಿಯು ಆಂಬ್ಯುಲೆನ್ಸ್ಗಳನ್ನು ನೀಡಲಾಗಿದೆ. ಯಾವುದೇ ಕಾರ್ಖಾನೆಯವರಾಗಲಿ ತಮಗೆ ಬರುವ ಲಾಭಾಂಶದಲ್ಲಿ 2% ಹಣವನ್ನ ಸಾಮಾಜಿಕ ವಲಯದ ಅಭಿವೃದ್ಧಿಗೆ ನೀಡಬೇಕೆಂಬುದರ ಕುರಿತಾಗಿ ಕಾನೂನು ರಚನೆಯಾಗಿದೆ. ಹಾಗಾಗಿ ಎಲ್ಲ ಕಾರ್ಖಾನೆಗಳ ಮುಖ್ಯಸ್ಥರು ಕಾರ್ಯೋನ್ಮುಖರಾಗಿರುವ ಭಾಗವಾಗಿ ಇಂತಹ ಅಭಿವೃದ್ಧಿ ಕೆಲಸಗಳಾಗಲು ಸಾಧ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಈ ದಿನ ಹೊಸಪೇಟೆ ಪಟ್ಟಣದಲ್ಲಿ ಇವತ್ತು ತಾಯಿ ಮಗು ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ಗೆ
ಇವತ್ತೇನು ಡಾರ್ಮೆಟ್ರಿ ಮತ್ತು ಈ ಲಾಂಡ್ರಿದು ಆಮೇಲೆ ಈ ಒಂದು ಹಾಸ್ಪಿಟ್ಲಿಗೆ 2 ಆಂಬುಲೆನ್ಸು ಮತ್ತು ಕಾರ್ಪೊರೇಷನ್ನಿಗೆ 2 ವೈಕುಂಠ ವಾಹನಗಳು ಏನು ಕೊಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ಇವತ್ತು JSW ಫೌಂಡೇಶನ್ನು ಮತ್ತು BMM ಫೌಂಡೇಶನ್ ಅವರಿಗೆ ನಾನು ಧನ್ಯವಾದಗಳನ್ನ ಮೊದಲನೇದಾಗಿ ನಾನು ತಿಳಿಸ್ತಾ ಇದ್ದೀನಿ. ಇವತ್ತು ಅನೇಕ ಫ್ಯಾಕ್ಟ್ರಿಗಳು ಇವತ್ತಿದ್ದಾವೆ. ಅವರು ಕೂಡ ಸ್ವಲ್ಪ ಹೃದಯವಂತಿಕೆಯಿಂದ ಇವತ್ತು ಮಾಡಬೇಕಾಗಿದೆ. ಆದರೆ ವಿಶೇಷವಾಗಿ ಇವತ್ತು BMM ಫ್ಯಾಕ್ಟ್ರಿಯವರು ಮತ್ತು JSW ಫಂಡ್ ಜಾಯಿಂಟಾಗಿ ಇದೆ ಕಂಪ್ನಿ, ಅದು ಇವತ್ತು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯ ಕೆಲಸ. ಯಾಕಂದರೆ ಇವತ್ತು ಮನಮೋಹನ್ ಸಿಂಗ್ ಅವರು 2014ರಲ್ಲಿ ಏಪ್ರಿಲ್ 14ನೇ ತಾರೀಕು ಪಾರ್ಲಿಮೆಂಟಲ್ಲಿ ಇದನ್ನು ತೊಗೊಂಬಂದ್ಬಿಟ್ಟು ಯಾವುದೇ ಕಂಪ್ನಿ ಇದ್ದರೂ ಕೂಡ CSR ಇದರಲ್ಲಿ ಪ್ರಾಫಿಟ್ ಆನ್ 2% ಮಾಡಬೇಕು ಅಂತಂತೇಳಿ ಇವತ್ತು ಕಾನೂನು ರಚನೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೆನೆಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ಮೊದಲು CSR ಅಂದರೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಇದು ದೇವ್ರ ಕೆಲಸ ಇದೆ. ಯಾವಾಗಲೂ ಕೂಡ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಒಂದು ಕಡೆಗೆ ಇದು ದೇವ್ರ ಕೆಲಸ ಇರ್ತಕ್ಕಂಥದ್ದು. ಇವತ್ತು ಜನಪ್ರತಿನಿಧಿಗಳು, ಗವಪ್ಪಣ್ಣರು, ನಾವು ಎಲ್ಲರೂ ಸೇರಿಬಿಟ್ಟು ಇವತ್ತು ಜನಕ್ಕೆ ಒಪ್ಪಿಸೋಂಥ ಒಂದು ಕೆಲಸ ಆಗಿದೆ. ಇವತ್ತು ನಾವೇನು ಜನಪ್ರತಿನಿಧಿಗಳು ಕಂಪ್ನಿಯವರು ಮಾಡಿದರೆ ಅದನ್ನು ಬಳಸ್ಕೊಳ್ಳೋದು ಕೂಡ, ಸದ್ಬಳಕೆ ಮಾಡೋದು ಕೂಡ ಪ್ರಜೆಗಳದ್ದಾಗಿರ್ತದೆ. ಅದನ್ನು ಡಾರ್ಮೆಟ್ರಿಯಲ್ಲಿ ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡೋದಿರ್ಬೋದು, ಜೊತೆಗೆ ಇವತ್ತು ಲಾಂಡ್ರಿದು ಇರ್ತಕ್ಕಂಥದ್ದು ಇರ್ಬೋದು. ನಮ್ಮ ಕೆಲಸ ನಾವು ಮಾಡ್ತೇವೆ, ಮೇಂಟೆನೆನ್ಸು ಅದರದ್ದು. ಆದರೆ ಸ್ವಚ್ಛತೆ ಕಾಪಾಡೋದು ಅದರದ್ದು ಒಂದು, ಅದನ್ನು ಆಂಬುಲೆನ್ಸ್ಗಳು ಅದನ್ನು ಮಾಡ್ಕೊಳ್ಳೋದು ಕೂಡ ಪ್ರಜೆಗಳದ್ದಾಗಿರ್ತದೆ. ದಯಮಾಡಿ ಇವತ್ತೇನು ಕೊಟ್ಟಿದ್ದೀವಿ ಅದನ್ನು ಎಲ್ಲ ಪ್ರಜೆಗಳು ಸದ್ಬಳಕೆ ಮಾಡ್ಕೋಬೇಕು. ಇದು ನಿಮ್ಮ ಮನೆ, ಇದು ದೇವಾಲಯ ಅನ್ಕೊಂಡು ಮಾಡ್ಕೊಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇವತ್ತು ನಾನು ಕೂಡ ಹಿಂದೆ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ICU ಆಂಬುಲೆನ್ಸ್ ಕೂಡ MP ಗ್ರಾಂಟಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್, ವಿಜಯನಗರ ಡಿಸ್ಟಿಕ್ ಹಾಸ್ಪಿಟ್ಲಿಗೂ ಮತ್ತು ಬಳ್ಳಾರಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕೂಡ ಇವತ್ತು ಕೊಡ್ತಾ ಇದ್ದೀನಿ. 12 ಕೋಟಿ ವೆಚ್ಚದಲ್ಲಿ ಕೂಡ ಅಲ್ಲಿ ಕೂಡ MRI ಸ್ಕ್ಯಾನಿಂಗ್ ಕೂಡ ನಾನು MP ಆದಮೇಲೆ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕೂಡ ಬಳ್ಳಾರಿಗೆ ಮಾಡಿದ್ದೀನಿ. ಈ ರೀತಿಯಾಗಿ ಹೆಲ್ತು ಮತ್ತು ಎಜುಕೇಷನಿಗೆ ನಾನು MP ಗ್ರಾಂಟ್ ಕೂಡ ನಾನು ಜುಲೈ 4ರಿಂದ 5ನೇ ತಾರೀಕು ಒಳಗೆ ನಾನು ಕೂಡ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಪರಿಶಿಷ್ಟ ಜಾತಿಯ ಮೀಸಲಾತಿ ಪಡೆಯುವ ಹಿನ್ನೆಲೆಯಲ್ಲಿ ಬೇಡಜಂಗಮ ಸಮಾಜದಿಂದ ಸಂಘಟನೆಯನ್ನ ಮಾಡಲಾಗುತ್ತಿದೆ. ಈ ಭಾಗವಾಗಿ ಸಮಾಜದ ವಿಜಯನಗರ ಜಿಲ್ಲಾಧ್ಯಕ್ಷ SM ಕಾಶಿನಾಥಯ್ಯನವರ ನೇತೃತ್ವದಲ್ಲಿ ದಿನಾಂಕ 14ರಂದು ಜಿಲ್ಲಾ ಮಟ್ಟದ ಸಭೆ ನಡೆಸಿ ಜಿಲ್ಲಾ ಕಾರ್ಯಕಾರಿ ಸಮಿತಿಯನ್ನ ರಚಿಸಿ ಪದಗ್ರಹಣ ನಡೆಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 14ರಂದು ರಾಣಿಪೇಟೆಯಲ್ಲಿ ಬರುವ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ಬೇಡಜಂಗಮ ಸಮಾಜ ಸಂಘದಿಂದ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ವೇಳೆ ಸಮಾಜದ ಮುಖಂಡರೊಬ್ಬರು ಮಾತನಾಡಿ, ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವ ಸಮರ್ಥರನ್ನ ಕಾರ್ಯಕಾರಿಣಿ ಸಮಿತಿಗೆ ನಿರ್ದೇಶಕರನ್ನಾಗಿ ನೇಮಿಸಬೇಕೆಂದು ಜಿಲ್ಲಾಧ್ಯಕ್ಷ SM ಕಾಶಿನಾಥಯ್ಯನವರ ಸೂಚನೆಯ ಮೇರೆಗೆ ತಾಲೂಕುವಾರ ಪಟ್ಟಿಯನ್ನ ಜಿಲ್ಲಾಧ್ಯಕ್ಷರಿಗೆ ನೀಡಲಾಗಿದೆ ಎಂದರು. ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ. ಎಲ್ಲ ಜಂಗಮ ಬಾಂಧವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳು. ಈ ಒಂದು ವಿಜಯನಗರ ಜಿಲ್ಲಾ ಜಂಗಮ ಸಮಾಜದ ಸಂಸ್ಥೆಯ ವತಿಯಿಂದ ನಡೀತಕ್ಕಂಥ ಜಿಲ್ಲಾ ಕಾರ್ಯಕಾರಿ ಸಮಿತಿ ಹಾಗೂ ಪದಗ್ರಹಣ ಸಭೆಯ ಈ ಒಂದು ಸಭೆಯನ್ನು ಏರ್ಪಡಿಸಲಾಗಿ, ಇದರ ಜೊತೆಗೆ ಆಯಾ ತಾಲೂಕಿಗೆ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಮತ್ತು ಸಂಘಟನಾ ಕಾರ್ಯದರ್ಶಿಗಳಿಗೆ ಒಂದು ನಿರ್ದೇಶನವನ್ನು ಅಧ್ಯಕ್ಷರು ನೀಡಿದರು. ನೀವೇ ನಿಮ್ಮ ತಾಲೂಕಿನಿಂದ ಜಿಲ್ಲಾ ಸಮಿತಿಗೆ ಯಾರ್ಯಾರು ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ, ಯಾರು ಸಮಾಜಕ್ಕಾಗಿ ದುಡಿತಕ್ಕಂಥ ಮತ್ತು ಆಸಕ್ತಿ ವಹಿಸ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ, ಅವನ್ನ ನಿರ್ಣಯ ಮಾಡಿ ನೀವೇ ಒಂದು ಪಟ್ಟಿಯನ್ನು ತಯಾರಿ ಮಾಡಿ ನಿಮಗೆ ಕಳಿಸ್ರಿ ಅಂತಂದೇಳಿ ನಿರ್ದೇಶನ ನೀಡಿದರು ಅಧ್ಯಕ್ಷರು. ಅದರಂತೆ ವಿಳಂಬ ಆದರೂ ಕೂಡ ಮೊನ್ನೆ ಶೀಘ್ರಗತಿಯಲ್ಲಿ 2 ದಿನದಲ್ಲಿ ಎಲ್ಲರೂ ಕೂಡ ಪಟ್ಟಿಯನ್ನು ರವಾನೆ ಮಾಡಿದರು. ಅದರಂತೆ ಈ ದಿವಸ ಯಾರ್ಯಾರಿಗೆ ಯಾವ ಹುದ್ದೆಗಳನ್ನು ನಿರ್ಣಯ ಮಾಡಬೇಕು, ಯಾವ ಹುದ್ದೆಗಳನ್ನು ನೀಡಿ ಯಾರು ಸಮರ್ಥರಿದ್ದಾರೋ ಅವರಿಗೆ ಅದಕ್ಕೆ ಅಧ್ಯಕ್ಷರು ಯಾರು, ಕಾರ್ಯದರ್ಶಿಗಳು ಯಾರು, ಮತ್ತು ಜಿಲ್ಲಾ ಖಜಾಂಚಿಗಳು ಯಾರು, ಉಪಾಧ್ಯಕ್ಷರುಗಳು ಯಾರು, ಪ್ರಧಾನ ಕಾರ್ಯದರ್ಶಿಗಳು ಯಾರು, ಮತ್ತು ಸಹ ಕಾರ್ಯದರ್ಶಿಗಳು ಯಾರು, ಮತ್ತು ಸಹ ಖಜಾಂಚಿಗಳು ಯಾರು ಅನ್ನೋದ್ರ ಬಗ್ಗೆ
ಈಗ ಈ ದಿವಸ ಅದು ಪದಗ್ರಹಣ ನಡೀತಿದೆ. ಬಳಿಕ ಸಂಘದ ರೇಖಾ ಪ್ರಕಾಶ್ ರವರು ಮಾತನಾಡಿ, ನಾವು ನಮ್ಮ ಹಕ್ಕನ್ನ ಪಡೆಯಬೇಕೆಂದಲ್ಲಿ ಹೋರಾಟದ ಅವಶ್ಯವಿದೆ. ಅದಕ್ಕೆ ಸಮಾಜವು ಸಂಘಟಿತವಾಗಬೇಕಾದ ಅವಶ್ಯವಿದೆ ಎಂದರು. ಯೋಚಿಸಬೇಕಾಗಿದೆ, ಚಿಂತನೆಗಳು ನಡೀಬೇಕು. ಸಮಾಜ ಒಗ್ಗಟ್ಟಾದರೆ ಮಾತ್ರ ನಾವು ಇದರಲ್ಲಿ ನಮ್ಮ ಹೋರಾಟದಲ್ಲಿ ಫಲ ಕಾಣಲು ಯಶಸ್ವಿ ಆಗ್ತೀವಿ ಅಂತ ಹೇಳ್ತೀನಿ. ಸಮಾಜ ಒಬ್ಬ ನಾಯಕತ್ವವನ್ನು ಒಪ್ಕೊಳ್ಳೇಬೇಕಾಗಿದೆ. ಎಲ್ಲರೂ ನಾಯಕರಾಗಲ್ಲ, ನಾವು ಬಂದವರೆಲ್ಲ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಒಬ್ಬ ನಾಯಕತ್ವವನ್ನು ಒಪ್ಕೊಂಡಾಗ ಮಾತ್ರ ನಮ್ಮ ಹೋರಾಟಗಳು ಯಶಸ್ವಿ ಆಗಿ ಹಿಡಿತವೆ. ಹಾಗಾಗಿ ಇಲ್ಲಿ ಯಾವುದೇ ಗೊಂದಲ ಇದ್ರೂ ಒಂದು ಪರಿಧಿಯಲ್ಲೇ 4 ಗೋಡೆಗಳ ಮಧ್ಯೆಯಲ್ಲೇ ಅದನ್ನು ಬಗೆಹರಿಸ್ಕೋಬೇಕಾಗುತ್ತೆ ಅಂತ ಹೇಳಿ ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ಬೇಡ ಜಂಗಮ ಸಮಾಜಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಧನ್ಯವಾದಗಳು. ಬಳಿಕ ಸಂಘದ ಜಿಲ್ಲಾಧ್ಯಕ್ಷ ಎಸ್ಎಂ ಕಾಶಿನಾಥಯ್ಯನವರು ಜಿಲ್ಲಾ ಕಾರ್ಯಕಾರಿಣಿ ಸಮಿತಿಯ ನಿರ್ದೇಶಕರ ಹೆಸರನ್ನ ಘೋಷಣೆ ಮಾಡಿ ಪದಗ್ರಹಣ ನಡೆಸಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವಂತೆ ಕರೆ ನೀಡಿದರು. ಇವತ್ತು ಎಲ್ಲರೂ ನಮ್ಮ ಕರೆಗೆ ಹೋಗ್ಬಿಟ್ಟು ಪ್ರತಿಯೊಬ್ಬರು ಬಂದಿದ್ದಾರೆ, ಎಲ್ಲಾ ತಾಲೂಕಿನಿಂದ ಕರೆಗೆ ಹೋಗ್ಬಿಟ್ಟು ಇವತ್ತು ನಿಜವಾಗ್ಲೂ ಬಹಳ ಸಂತೋಷ ಆಯ್ತು. ಇಷ್ಟು ಹಾಗಾಗಿ ಎಲ್ಲರಿಗೂ ಫಸ್ಟ್ ನಾನು ಧನ್ಯವಾದ ತಿಳಿಸ್ತಿದ್ದೀನಿ. ಇವತ್ತು ನಾವು ಕರೆದ ಉದ್ದೇಶ ಫಸ್ಟ್ ನಾವು ವಿಜಯನಗರ ಜಿಲ್ಲೆಯಲ್ಲಿ ನಾವು ಜಿಲ್ಲಾ ಸ್ಥಾಪನೆ ಮಾಡಬೇಕಂದ್ರೆ ಎಲ್ಲ ತಾಲೂಕಿನಲ್ಲಿ ಸಂಚಾರ ಮಾಡಿ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಮೀಟಿಂಗ್ ಮಾಡಿ ತಾಲೂಕಿನಲ್ಲಿ ಜನರನ್ನ ಜಾಗೃತಿ ಮೂಡಿಸಿ ಒಂದು ಜಿಲ್ಲಾವಾರು ಒಂದು ಘಟಕ ಮಾಡೋಣ ಅಂದಾಗ ಎಲ್ಲರೂ ನಮಗೆ ಸಾಥ್ ಕೊಟ್ಟು ಪ್ರತಿ ತಾಲೂಕಿನಲ್ಲಿ ಸಹ ಸಾಥ್ ಕೊಟ್ಟು ನಮಗೆ ಬೆಂಬಲ ನೀಡಿದ್ದಾರೆ. ಹಾಗಾಗಿ ಇದು ಕೊನೆಯದಾಗಿ ನಮ್ಮ ಕೇಂದ್ರ ಹೊಸಪೇಟೆಯಲ್ಲಿನೇ ಒಂದು ಮೀಟಿಂಗ್ ಮಾಡತ್ತ ನಮ್ಮ ಕಾರ್ಯದರ್ಶಿಯವರು ತಿಳಿಸಿದ್ರು. ಆಗಲಿ ಸರ್, ನಾವು ಲಾಸ್ಟಿಗೆ ಮಾಡಿ ಪದಾಧಿಕಾರಿಗಳು ಇನ್ನು ಅಧ್ಯಕ್ಷರನ್ನ ಕಾರ್ಯದರ್ಶಿನ ಖಜಾಂಚಿಯವರು ಅಷ್ಟೇ ನಾವು ಸೆಲೆಕ್ಟ್ ಮಾಡಿದ್ರು. ಇನ್ನು ಪದಾಧಿಕಾರಿಗಳನ್ನು ಮಾಡಬೇಕಂದಾಗ ನಾವೆಲ್ಲ ಪದಾಧಿಕಾರಿಗಳನ್ನು ಮಾಡೀವಿ. ಅವ್ರ ಹೆಸರು ಓದ್ತಿದ್ದೀವಿ. ವಿಜಯನಗರ ಜಿಲ್ಲೆ ಬೇಡ ಜಂಗಮ ಸಮಾಜ ಸಂಸ್ಥೆ ಹೊಸಪೇಟೆ ವಿಜಯನಗರ ಜಿಲ್ಲೆ. ಆ ಜಿಲ್ಲಾ ಅಧ್ಯಕ್ಷರು ಎಸ್.ಎಂ. ಕಾಶಿನಾಥಯ್ಯ ಹೊಸಪೇಟೆ. ಉಪಾಧ್ಯಕ್ಷರು ಜಗದೀಶ್ ಜಿ.ಎಂ. ಹಗರಿಬೊಮ್ಮನಹಳ್ಳಿ, ಚನ್ನಬಸಯ್ಯ ಟಿ.ಎಂ. ಹೂವಿನಡಗಲಿ, ಶಿವಕುಮಾರ್ ಕೆ.ಎಂ. ಹರಪನಹಳ್ಳಿ, ಅಡಿಕೆ ಮಂಜುನಾಥ್ ಕೊಟ್ಟೂರು, ಗಂಗಾಧರ ಸ್ವಾಮಿ ಎಚ್.ಎಂ. ಕೂಡ್ಲಿಗಿ, ಪಿ. ಮಲ್ಲಿಕಾರ್ಜುನ ಸ್ವಾಮಿ ಕಮಲಾಪುರ. ಇವರು ಉಪಾಧ್ಯಕ್ಷರುಗಳು. ಯಾಕಂದರೆ ತಾಲೂಕಿನಲ್ಲಿ ಅಧ್ಯಕ್ಷರಿರ್ತಕ್ಕಂಥವ್ರಿಗೆ ಅವರಿಗೆಲ್ಲ ಜಿಲ್ಲೆಯಲ್ಲಿ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೇವೆ ನಾವು ಅವರಿಗೆ. ನೆಕ್ಸ್ಟು ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಸ್ವಾಮಿ ಕಲ್ಮಠ ಹರಪನಹಳ್ಳಿ. ನೆಕ್ಸ್ಟ್ ಸಹ ಕಾರ್ಯದರ್ಶಿಗಳು ಎಸ್.ಎಂ. ವೀರಭದ್ರಯ್ಯ ಹೊಸಪೇಟೆ, ಎಂ.ಒ. ಮಂಜುನಾಥ ಕೂಡ್ಲಿಗಿ, ಭೋಜರಾಜ್ ವಿ. ಕೊಟ್ಟೂರು ಅಟಬಳಿಗಿ, ಎಚ್.ಎಂ. ಬಸವರಾಜ್ ಹರಪನಹಳ್ಳಿ, ಕೆ.ಎಂ. ವಾಗೇಶ್ ಹೂವಿನಡಗಲಿ, ಕೆ.ಎಂ. ಸಿದ್ದೇಶ್ವರ ಸ್ವಾಮಿ ಹಗರಿಬೊಮ್ಮನಹಳ್ಳಿ. ಇವರೆಲ್ಲ ಸಹ ಕಾರ್ಯದರ್ಶಿಗಳು. ಪ್ರಧಾನ ಕಾರ್ಯದರ್ಶಿಗೆ ನೀವು ಬೆಂಬಲ ಆಗಿ ನೀವು ಇರಬೇಕಾಗ್ತದೆ ಅಂತ ಹೇಳಿ. ಸಂಘಟನಾ ಕಾರ್ಯದರ್ಶಿಗಳು ಎಚ್.ಎಂ. ಜಗದೀಶ್ ಹರಪನಹಳ್ಳಿ, ಎ.ಎಂ. ಬಸವರಾಜ್ ಹೊಸಪೇಟೆ. ಇವರು ಸಂಘಟನಾ ಕಾರ್ಯದರ್ಶಿಗಳು. ಸಹ ಸಂಘಟನಾ ಕಾರ್ಯದರ್ಶಿಗಳು ವೀರೇಶ್ ಮಠದ್ ಹಗರಿಬೊಮ್ಮನಹಳ್ಳಿ, ಎ.ಎಂ. ಬಸವರಾಜ್ ಬ್ಯಾಂಕ್ ಮ್ಯಾನೇಜರ್ ಹೊಸಪೇಟೆ, ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಎ.ಎಂ. ಬಸವರಾಜ್ ಅವರು, ಎಚ್.ಎಂ. ಶಶಿಧರಯ್ಯ ಹೂವಿನಹಡಗಲಿ, ಎಸ್.ಎಂ. ಚನ್ನವೀರ ಸ್ವಾಮಿ ಹರಪನಹಳ್ಳಿ, ಎಚ್.ಎಂ. ಅಶೋಕಯ್ಯ ಕೋಗಳಿ ಕೊಟ್ಟೂರು, ಎಂ.ಎಂ. ಮಲ್ಲಿಕಾರ್ಜುನ ಸ್ವಾಮಿ ಕೂಡ್ಲಿಗಿ. ಇವರು ಸಹ ಸಂಘಟನಾ ಕಾರ್ಯದರ್ಶಿಗಳು. ನೆಕ್ಸ್ಟ್ ಖಜಾಂಚಿ ಎ.ಎಂ. ವಾಗೀಶಮೂರ್ತಿ ಕೂಡ್ಲಿಗಿ. ಸಹ ಖಜಾಂಚಿಗಳಾಗಿ ಎಂ.ಜಿ. ಕೊಟ್ರಯ್ಯ ಕೊಟ್ಟೂರು, ಎಂ.ಎಂ. ರುದ್ರಯ್ಯ ಹರಪನಹಳ್ಳಿ, ಕೆ.ಎಚ್.ಎಂ. ಗುರುಪ್ರಸಾದ್ ಹೂವಿನಡಗಲಿ, ಕೇದಾರನಾಥ ಸ್ವಾಮಿ ಹಗರಿಬೊಮ್ಮನಹಳ್ಳಿ, ವೀರೇಶ್ ಚಿಕ್ಕಮಠ್ ಹೊಸಪೇಟೆ, ಸಿ.ಎಂ. ಮಲ್ಲಿಕಾರ್ಜುನ ಕೂಡ್ಲಿಗಿ. ಆಮೇಲೆ ವಿಜಯನಗರ ಜಿಲ್ಲಾ ಬೇಡ ಜಂಗಮ ಮಹಿಳಾ ಘಟಕ ಅಧ್ಯಕ್ಷರು ಎಚ್.ಎಂ. ಇಂದುಮತಿ ಮೇಡಮ್ ಅಧ್ಯಕ್ಷರು. ಉಪಾಧ್ಯಕ್ಷರು ಎ.ಎಂ. ರೇಖಾರಾಣಿ ಅವರು. ಪ್ರಧಾನ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಹಿರೇಮಠ ಅವ್ರು ಬಂದಿದ್ರು. ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ರೇಖಾ ಪ್ರಕಾಶ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇದಾದ ನಂತರ ನಿರ್ದೇಶಕರುಗಳನ್ನಾಗಿ ಎಸ್.ಎಂ. ಮಹಾದೇವಯ್ಯ ಹೊಸಪೇಟೆ, ಗುರು ಬಸವರಾಜ್ ಹಿರೇಮಠ ಹಗರಿಬೊಮ್ಮನಹಳ್ಳಿ ಮುಂಬತ್ತಿಯವರಂತ, ಶ್ರೀ ಶಿವಕುಮಾರ್ ಪಿ.ಎಂ. ಹೂವಿನಡಗಲಿ, ಐ.ಎಂ. ಬಸವರಾಜಯ್ಯ ಹರಪನಹಳ್ಳಿ, ಎ.ಎಂ.ಟಿ. ಕೊಟ್ರೇಶ್ ಕೊಟ್ಟೂರು, ಕೆ.ಎಚ್.ಎಂ. ಸಚಿನ್ ಕುಮಾರ್ ಕೂಡ್ಲಿಗಿ, ಎ.ಎಂ. ಮಲ್ಲಿಕಾರ್ಜುನ ಕೂಡ್ಲಿಗಿ, ವೈ.ಎಂ. ಪ್ರಕಾಶ್ ಹೊಸಪೇಟೆ, ಶಾಮಿಯನ್ ಮಲ್ಲಯ್ಯ ಸ್ವಾಮಿ ಹಗರಿಬೊಮ್ಮನಹಳ್ಳಿ, ಪಿ.ಕೆ.ಎಂ. ವಿಶ್ವರಾಧ್ಯ ಹರಪನಹಳ್ಳಿ, ಕೊಟ್ರೇಶ್ ಪಿ.ಎಂ. ಹಡಗಲಿ, ರವೀಂದ್ರನಾಥ ಸ್ವಾಮಿ ಕೆ.ಎಂ. ಹಡಗಲಿ, ಚೆನ್ನಯ್ಯ ಹಿರೇಮಠ ಹಡಗಲಿ, ಯು.ಬಿ. ಸಿದ್ಧಲಿಂಗ ಸ್ವಾಮಿ ಕೊಟ್ಟೂರು, ವೈ.ಎಂ. ಗುರುರಾಜ್ ಕೊಟ್ಟೂರು,
ಎಸ್.ಎಂ. ಗುರುಪ್ರಸಾದ್ ಕೊಟ್ಟೂರು. ನಿರ್ದೇಶಕರಾಗಿ ಶ್ರೀ ಚನ್ನಬಸಯ್ಯ ಎಸ್.ಎಂ. ಹಡಗಲಿ, ಕೊಟ್ರೇಶ್ ಎಂ.ಪಿ.ಎಂ. ಹಡಗಲಿ, ಚಂದ್ರಶೇಖರ್ ಶಾಸ್ತ್ರಿ ಎಚ್.ಎಂ. ಹಡಗಲಿ, ಶ್ರೀ ಸುರೇಶ್ ಎಚ್.ಎಂ. ಹಡಗಲಿ, ರೇವಯ್ಯ ಎಚ್.ಎಂ. ಹಡಗಲಿ, ಮಂಜುನಾಥ ಡಿ.ಡಿ.ಎಂ. ಹಡಗಲಿ. ರೈತರಿಗೆ ಹಾಗೂ ಯುವಕರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹೊಸಪೇಟೆಯ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿಯಿಂದ ಪ್ರತಿ ವರ್ಷ ಗ್ರಾಮೀಣ ಹಾಗೂ ಸಾಹಸ ಕ್ರೀಡೆಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ಕಾರಹುಣ್ಣಿಮೆಯ ನಿಮಿತ್ತ ಎತ್ತುಗಳ ಓಟದ ಸ್ಪರ್ಧೆ ನಡೆಸಿ ಕರಿಹರಿದು ವಿಜೇತ ಎತ್ತುಗಳ ಮಾಲೀಕರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗಿದೆ. ಈ ನಿಟ್ಟಿನಲ್ಲಿ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿಯಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆವರಣದ ರಸ್ತೆಯಲ್ಲಿ ಕಾರಹುಣ್ಣಿಮೆಯ ಕರಿಹರಿಯುವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಿಂದ ಎತ್ತು ಹಾಗೂ ಹೋರಿಗಳ ಓಟದ ಸ್ಪರ್ಧೆ ನಡೆಸಲಾಯಿತು. ಹೀಗೆ ಓಟದ ಸ್ಪರ್ಧೆ ನಡೆಸಿದ ನಂತರ ಸಮಿತಿಯಿಂದ ವಿಜೇತ ಎತ್ತುಗಳ ಮಾಲೀಕರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಮಂಜಪ್ಪ ಮಹೇಶ್ ಮಾಸ್ಕೇರಿ ಹನ್ನೆರಡದ ಹೊಲ ಅದಾವಲ್ಲ, ಒಂದ್ಸಲ 7 ಒಂದ್ಸಲ 6 ಬಿಡ್ತವೆ. ಅದೇ ಬರೋದು ನೋಡಿ ಕೆಂಪು. ನೆಕ್ಸ್ಟ್ ರೌಂಡಿಗೆ ಇನ್ನೊಂದು 4-5 ನೋಡಿದ್ರೆ ಜಾಗ ಗಿಡ್ಡಿ ನೋಡಲ್ ಗಿಡ್ಡಿ ನೋಡಿ ಸೈ ಇನ್ನು ಇದಕ್ಕೂ ಮುನ್ನ ಸಮಿತಿಯ ಅಧ್ಯಕ್ಷರು ಹಾಗೂ ಮುಖ್ಯಸ್ಥರು ಮಾತನಾಡಿ, ಎತ್ತುಗಳು ನಿತ್ಯವೂ ಜಮೀನಿನಲ್ಲಿ ಶ್ರಮಿಸುತ್ತವೆ. ಅವುಗಳ ಆರೈಕೆಯನ್ನ ರೈತರು ಚೆನ್ನಾಗಿ ನೋಡಿಕೊಳ್ಳಲಿ ಎಂಬ ದೃಷ್ಟಿಯಿಂದಾಗಿ ರೈತರನ್ನ ಪ್ರೋತ್ಸಾಹಿಸಲೆಂದೇ ಎತ್ತುಗಳ ಓಟದ ಸ್ಪರ್ಧೆಯನ್ನ ಪ್ರತಿ ವರ್ಷ ನಡೆಸಿಕೊಂಡು ಬರಲಾಗುತ್ತಿದೆ ಎಂದಿದ್ದಾರೆ. ಎಲ್ರಿಗೂ ಕಾರಹುಣ್ಣಿಮೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿ ವತಿಯಿಂದ ಗ್ರಾಮೀಣ ಕ್ರೀಡೆಗಳನ್ನು ಆಯೋಜನೆ ಮಾಡ್ತೀವಿ. ಆ ಗ್ರಾಮೀಣ ಕ್ರೀಡೆಗಳಲ್ಲಿ ಇವತ್ತು ಕರಿ ಹರಿಸುವ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತಿದ್ವಿ. ಎತ್ತುಗಳ ಓಟದ ಸ್ಪರ್ಧೆ ಹಾಗೂ ಹೋರಿಗಳ ಓಟದ ಸ್ಪರ್ಧೆಯನ್ನು ನಮ್ಮ ಹೊಸಪೇಟೆ ತಾಲೂಕಿನಾದ್ಯಂತ ಬರ್ತಕ್ಕಂಥ ಎಲ್ಲ ರಾಸುಗಳನ್ನು ಒಟ್ಟುಗೂಡಿಸ್ಕೊಂಡು ಏನು ನಮ್ಮ ಗ್ರಾಮೀಣ ಕ್ರೀಡೆಯಲ್ಲಿ ಇದೊಂದು ಆದಂಥದ್ದು ರೈತರಿಗೆ ಒಳ್ಳೆಯದಾಗಲಿ. ಮುಂಗಾರು ಆರಂಭ ಆಗಿರೋದ್ರಿಂದ ಯಾವಾಗ ಮುಂಗಾರು ಆರಂಭ ಆಗುತ್ತೆ ಆವಾಗ ನಮ್ಮ ರೈತನು ಆತನ ಒಂದು 2 ಎತ್ತುಗಳು ರೆಡಿ ಆಗ್ತವೆ. ಯಾಕೆಂದರೆ ಆತ ಉಳುಮೆ ಮಾಡಲಿಕ್ಕೆ ಅದಕ್ಕೆ ಎಲ್ಲದಕ್ಕೂ ಬೇಕಾಗ್ತಂಥ ಆತನ ಎಡಗೈ ಬಲಗೈ ಅಂದರೆ 2 ಎತ್ತುಗಳು ಆ ಒಂದು ಮುಖಾಂತರ ತನ್ನ ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥ ರೈತನ ಭಾಳ ಹಸನಾಗಿರಲಿ ಅಂತೇಳಿ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಕಾರಹುಣ್ಣಿಮೆ ಪ್ರಯುಕ್ತ
ಎತ್ತುಗಳ ಓಟದ ಸ್ಪರ್ಧೆ ಮತ್ತು ಓರಿಗಳ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಪ್ರೈಸ್ ಕೊಡ್ತೀವಿ, ಎರಡನೇದು, ಮೂರನೇದು ಅಂತ 3 ಪ್ರೈಸ್ಗಳನ್ನು ನಾವು ಬಹುಮಾನಗಳನ್ನು ವಿತರಣೆ ಮಾಡ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಗ್ತಕ್ಕಂಥ ಮಳೆಯ ಬೆಳೆ ಕೂಡ ಈ ಸಲ 2025 ಭಾಳ ಒಳ್ಳೆಯ ಮಳೆ ಆಗ್ತಾಯಿದೆ. ರೈತರು ಸುಗಮವಾಗಿರಲಿ, ನಾಡಿನ ಜನಗಳು ಕೂಡ ಅವರಿಗೆ ಶುಭ ಹಾರೈಸಲಿ. ಪ್ರತಿಯೊಬ್ಬ ರೈತನೂ ಕೂಡ ಆತನ ಮನೆಯಲ್ಲಿ ಹಸನ್ಮುಖನಾಗಿರ್ಬೇಕಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಕಾರುಣ್ಣಿಮೆ ಪ್ರಯುಕ್ತ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಒಳ್ಳೆಯದಾಗಲಿ, ರೈತರು ಬೆಳೆದಂಥ ಬೆಳೆಗೆ ಒಳ್ಳೆ ಫಲ ಸಿಗಲಿ. ಈ ಮೂಲಕ ಈ ವಿಜಯನಗರ ಕ್ಷೇತ್ರದ ನಾವು ವಾಹಿನಿ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ, ಯಾವುದೇ ರೈತ ಬೆಳೆ ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ. ಪ್ರಪಂಚ ವಿಶಾಲವಾಗಿದೆ, ರೈತ ಕಷ್ಟಪಟ್ಟ ಅವ್ನಿಗೆ ಒಳ್ಳೆ ಬೆಳೆ ಸಿಗುತ್ತೆ. ಹಾಗಾಗಿ ಯಾರು ಆತ್ಮಹತ್ಯೆಗೆ ಶರಣಾಗದಂತೆ ತಮ್ಮ ಬೆಳೆ ಸುಖಕರವಾಗಿರಲಿ, ಸುಂದರವಾಗಿರಲಿ. ನಾವು ಪ್ರತಿ ವರ್ಷದಂತೆ ಸಹ ಈ ವರ್ಷ ಬಿಡ್ತಿದ್ವಿ. ಈ ಎತ್ತುಗಳಲ್ಲಿ ಬಿಳಿ ಎತ್ತು ಬಂದರೆ ಅಥವಾ ಕೆಂಪು ಎತ್ತು ಬಂದರೆ, ಕಪ್ಪು ಎತ್ತು ಬಂದರೆ ಅದು ಏನಪ್ಪ ಅನ್ನುವಂಥದ್ದು ಭವಿಷ್ಯ. ಬಿಳಿ ಎತ್ತು ಬಂತಂದಪ್ಪ ಅಂದರೆ, ಓಟದಲ್ಲಿ ಬಿಳಿ ಎತ್ತು ಬಂತಂದಪ್ಪ ಅಂದರೆ ಮಾಡಿದ್ದೆಲ್ಲ ಸುಂದರವಾಗಿರ್ತದೆ, ಯಾವುದೇ ದೋಷಗಳಿರಲ್ಲ. ಸರಾಗವಾದಂಥ ಮಳೆ, ಮಿಶ್ರಣವಾದಂಥ ಮಳೆ ಅಲ್ಲ, ಸುಂದರವಾದಂಥ ಮಳೆ, ಒಳ್ಳೆ ಬೆಳೆ ಬರುತ್ತೆ. ಆದರೆ ಕೆಂಪು ದನ ಏನಾದರೂ ಬಂತಂದ್ರೆ ರೈತನಿಗೆ ಆಕಸ್ಮಿಕ ಅದು ಏನಾದರೂ ಒಂದು ತೊಂದರೆ ಆಗುತ್ತೆ. ಕೆಂಪು ಯಾವತ್ತೂ ಸಹ ಬೆಂಕಿನೇ. ಆ ಒಂದು ನಿಟ್ಟಿನಲ್ಲಿ ಇದಾಗ್ಬಾರ್ದು. ಹಂಗಂತಂದೇಳಿ ಅವ್ರು ಕೆಂಪು ಬಣ್ಣ ಹೊಡೆದಿರ್ತಾರೆ, ಅದು ಕೆಂಪು ಬಣ್ಣ, ಅದು ಹುಟ್ಟಿನಿಂದನೇ ಕೆಂಪು ಬಣ್ಣದ ಎತ್ತ ಆಗಿದ್ನಪ್ಪ ಅಂದ್ರೆ ಅದು ಏನಾದರೂ ಮುಗ್ಗಿರಿಸ್ಬಿದ್ರೆ ಏನಾದರೂ ತೊಂದರೆ ಆಗುತ್ತೆ ಅನ್ನುವಂಥದ್ದು ಎಲ್ಲ ದೊಡ್ಡವ್ರ ಮಾತು. ಕಪ್ಪು ಬಿಳುಪಿರ್ತಕ್ಕಂಥ ದನ ಏನಾದರೂ ಬಂತಂದಪ್ಪ ಅಂದರೆ 50-50 ಬೆಳೆದಂಥ ಬೆಳೆಗೆ, ರೈತನ ಬೆಳೆಗೆ ಅಷ್ಟೊಂದಿಲ್ಲ, ಲಾಸ್ ಆಗೋದಿಲ್ಲ, ಲಾಭನೂ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿದೆ. ಹೀಗಾಗಿ ಎಲ್ಲ ರೈತರು ಅದೆಲ್ಲದು ಗಾದೆ ಮಾತು ಸಾನು ಸುಳ್ಳಾಗಿ ರೈತನಿಗೆ ಒಳ್ಳೇದಾಗಲಿ ಅಂತಂದೇಳಿ ಈ ಮೂಲಕ ಹಾರೈಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ರೈತರಿಗೆ ಒಳ್ಳೇದಾಗಲಿ. ಕರುನಾಡ ಕಲೆಗಳ ಕ್ರಿಯಾಶೀಲ ಸಮಿತಿ ಮಾಡುವಂಥ ಈ ಒಂದು ಹೋರಾಟಕ್ಕೆ, ಈ ಒಂದು ಪ್ರೋತ್ಸಾಹಕ್ಕೆ ನಿಮ್ಮೆಲ್ಲ ಜನಸಾಮಾನ್ಯರ ಬೆಂಬಲ ಇರಲಿ ಅನ್ನೋ ಮಾತನ್ನು ಹೇಳ್ತಾ, ಎರಡನೇ ಬಹುಮಾನವನ್ನ ಕೀರ್ತಿ ಅವ್ರು ಪಡ್ತಿದ್ದಾರೆ. ಕೀರ್ತಿ ಅವ್ರು ಇಲ್ಲಿಲ್ಲ. ಎತ್ತು ಗೊತ್ತಿಲ್ಲ ನಮಗೆ. ಎತ್ತು ಅಂತ ಹೇಳಿದ್ರೆ ಅದು ಮಂಜು 35 ನಗರ, ಪಾರ್ವತಿ ನಗರ ಅಂತಂದು ಹೇಳಿ ಹೇಳಕ್ಕೆ ಇಷ್ಟಪಡ್ತಾರೆ. ನಮ್ಮ ಕರ್ನಾಟಕ ಕಲೆಗಳ ಕ್ರಿಯಾಶೀಲ ಸಮಿತಿ ವತಿಯಿಂದ 2025ರ ಸಾಲಿನಲ್ಲಿ ಎತ್ತುಗಳ ಜೋಜನ್ನು ನಾವು ಬಿಟ್ಟಿದ್ವಿ. ಆ ಮೂಲಕ ನಾವು ವಿಜಯನಗರ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಓಡಿರುವಂಥ ಮಂಜು 35 ಪಾರ್ವತಿ ನಗರ ಇವರ ಮೊದಲೇ ಬಹುಮಾನವನ್ನು ಬಂದಿದೆ. ಎರಡನೇದಾಗಿ ಕೀರ್ತಿ ಯಾವುದೋ ಚಿತ್ತವಾಡಿಗೆ ಕೀರ್ತಿ ಅವ್ರದ್ದು 2ನೇ ಪ್ರೈಸ್ ಬಂದಿದೆ. 3ನೇದು ಪರಗಂಟಿ ಮಹೇಶ್ ಅನ್ನುವಂಥದ್ದು ಬಂದಿದೆ. ಅದೇ ರೀತಿ ಓರಿಯಲ್ಲಿ ಶರಣು ಪೈರ್ ಆಫೀಸ್ ಹಿಂದ್ಗಡೆ ಇವರು ಬಂದಿದ್ದಾರೆ. ಇವರಿಗೆ ಎಲ್ಲ
ರೈತರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಅವ್ರಿಗೆ ಒಳ್ಳೆಯದಾಗಲಿ, ಒಳ್ಳೆ ಜೀವನ ಸಿಗಲಿ, ಆ ಮೂಲಕ ಅವರೆಲ್ಲರೂ ಮುಂದೊಂದು ದಿನ ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಅಂತ ಹಾರೈಸ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಹೊಸಪೇಟೆಯ ಬಸವಣ್ಣ ಕಾಲುವೆಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ತುಂಬಿಕೊಂಡಿದೆ. ಕಾಲುವೆಗೆ ನೀರನ್ನ ಹರಿಸಲಾಗಿ ತ್ಯಾಜ್ಯದಿಂದಾಗಿ ನೀರು ಮುಂದಕ್ಕೆ ಸಾಗದೆ ರಸ್ತೆಗೆ ಹರಿದ ಘಟನೆ ದಿನಾಂಕ 14ರಂದು ನಡೆದಿದೆ. ಹೌದು, ಹೊಸಪೇಟೆ ನಗರದ ಸಾರ್ವಜನಿಕರ ನಿರ್ಲಕ್ಷ್ಯತನದಿಂದಾಗಿ ನಗರದ ಹೃದಯ ಭಾಗದಿಂದ ಸಾಗಿರುವ ಬಸವಣ್ಣ ಕಾಲುವೆ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತುಂಬಿ ತುಳುಕುತ್ತಿದೆ. ಕಾಲುವೆಗೆ ನೀರನ್ನ ಹರಿಸಲಾಗಿ ನೀರು ಮುಂದಕ್ಕೆ ಸಾಗದೆ ಕಾಲುವೆಯ ನೀರು ರಸ್ತೆಗೆ ನುಗ್ಗಿದೆ. ಈ ಘಟನೆ ಮೂರಂಗಡಿ ವೃತ್ತದ ರಾಮಕೃಷ್ಣ ಲಾಡ್ಜ್ ಬಳಿಯ ಕಾಲುವೆಯಿಂದ ಸಂಭವಿಸಿದೆ. ಈ ಅಂಶವನ್ನ ಮನಗಂಡ ಹೊಸಪೇಟೆ ನಗರಸಭಾ ಪೌರಾಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿ ಜೆಸಿಬಿ ಯಂತ್ರದ ಸಹಾಯದೊಂದಿಗೆ ಕಾಲುವೆಯಲ್ಲಿನ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಕಾಲುವೆಯಿಂದ ತೆರವುಗೊಳಿಸಲಾಗಿ ನೀರು ಸರಾಗವಾಗಿ ಸಾಗಿಸಲಾಯಿತು. ಇದರಿಂದ ರಸ್ತೆಗೆ ಹರಿಯುವ ನೀರು ಸ್ಥಗಿತಗೊಂಡ ಭಾಗವಾಗಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಂತಾಯಿತು. ಸಾರ್ವಜನಿಕರು ಮನೆಯ ತ್ಯಾಜ್ಯವನ್ನ ಕಾಲುವೆಗೆ ಹಾಕುವ ಬದಲಾಗಿ ನಗರಸಭೆಯ ವಾಹನಕ್ಕೆ ಹಾಕಿ ನಗರವನ್ನ ಸ್ವಚ್ಛತೆಯಿಂದ ಕಾಪಾಡಬೇಕೆಂದು ನಗರಸಭಾ ಪೌರಾಯುಕ್ತರು ನಗರ ನಿವಾಸಿಗಳಲ್ಲಿ ಕೋರಿಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಜೆಸಿಬಿ ಯಂತ್ರದಿಂದ ತ್ಯಾಜ್ಯವನ್ನ ತೆರವುಗೊಳಿಸಿದ ನಗರಸಭಾ ಸಿಬ್ಬಂದಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.